ಒಂದಾನೊಂದು ಊರಲ್ಲಿ ಒಬ್ಬ ಹುಡುಗನಿದ್ದನು. ಯಾರಿಗೂ ಹೆದರದ ರಣಧೀರನು. ಫ್ರೆಂಡ್ಸ್, ಗುರುವಿಗೆ ನನ್ನ ನಮಸ್ಕಾರಗಳು. ನಾನಿವತ್ತು ಮೈಸೂರಿನ 2ನೇ ಅತಿ ದೊಡ್ಡ ಅರಮನೆಯಲ್ಲಿದ್ದೀನಿ. ನಾನಿವತ್ತು ಇಲ್ಲಿ ಗೆಸ್ಟ್ ಆಗಿದ್ದೀನಿ. ಅದೇ ಲಲಿತಾ ಮಹಲ್. ಮೈಸೂರು ರಾಜರ ನಾಡು, ಪಾರಂಪರಿಕ ನಗರ. ನಾನು ಕೂಡ ಮೈಸೂರಲ್ಲೇ ಹುಟ್ಟಿದ್ದು, ಅದಕ್ಕೆ ನನಗೆ ತುಂಬ ಪ್ರೌಡ್ ಇದೆ. ಮೈಸೂರು ನಮ್ಮ ಹೆಮ್ಮೆಯ ಕಲ್ಚರಲ್ ರಾಜಧಾನಿ ಎಂದು ಕರೆಯುತ್ತೇವೆ. ಏನಕ್ಕಂದ್ರೆ ಇದು ರಾಜ ಮಹಾರಾಜರು ಆಳಿದ ಊರು, ಜೊತೆಗೆ ಇದು ಅರಮನೆ ನಗರ. ಮೈಸೂರಿನಲ್ಲಿ ಟೋಟಲ್ 7 ಅರಮನೆಗಳಿದೆ. ಮೊದಲನೇ ಸ್ಥಾನದಲ್ಲಿ ಇರೋದು ಅಂಬಾವಿಲಾಸ್ ಅರಮನೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದು ನಾನು ಸ್ಟೇ ಮಾಡಿರುವ ಲಲಿತಾ ಮಹಲ್. ಈ ಲಲಿತಾ ಮಹಲ್ ಎಕ್ಸ್ಪೀರಿಯನ್ಸು ತುಂಬ ರಾಯಲ್ ಆಗಿರುತ್ತೆ. ಮುಂಚೆ ರಾಜರಿಗೆ ಮತ್ತು ಅವರ ಗೆಸ್ಟ್ಗಳಿಗೆ ಯಾವ ಥರ ಫೆಸಿಲಿಟಿ ಸಿಗ್ತಾ ಇತ್ತೋ ಅದೇ ರೀತಿ ಇಲ್ಲಿ ಸ್ಟೇ ಮಾಡೋರಿಗೆ ಸಿಗುತ್ತೆ. ಈ ಲಲಿತಾ ಮಹಲ್ ಮೈಸೂರು ಸಿಟಿಯಲ್ಲೇ ಇದೆ. ಇದನ್ನು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯ 1921 ಕಟ್ಟಿಸಿದರು. ಇವರೇ ಮೈಸೂರು ಮಹಾರಾಜರು ಶ್ರೀ ಜಯ ಚಾಮರಾಜೇಂದ್ರ ಒಡೆಯ. ನೋಡಿ, ಇದು ಒರಿಜಿನಲ್ ಪೇಂಟು. ಇದರಲ್ಲಿ ಒಂದು ವಿಶೇಷತೆ ಇದೆ. ನೀವು ಯಾವ ಸೈಡಿಂದ ನೋಡಿದ್ರು ಅವ್ರನ್ನ ನಮ್ಮನ್ನೇ ನೋಡ್ತಾ ಇರ್ತಾರೆ. ಇದನ್ನು 3D ಪೇಂಟಿಂಗ್ ಅಂತೀವಿ. ಇವರು ಐಬಾಲ್ನ ಅಬ್ಸರ್ವ್ ಮಾಡಿ ನೋಡಿ, ನಾವು ಯಾವ ಕಡೆಗೆ ಹೋದ್ರೂ ಅದು ನಮ್ಮ ಕಡೆಗೆ ತಿರುಗಿ ಕೊಡುತ್ತೆ. ಇದು ಮಹಾರಾಷ್ಟ್ರ ಕಾಲದಲ್ಲಿತ್ತು. ಇವಾಗ ರೂಮ್ಗೆ ಹೋಗೋಣ ಬನ್ನಿ. ಕೂತ್ಕೊಳ್ಳೋಕ್ಕೆ ಸೋಫಾನು ಮಾಡಿದ್ದಾರೆ. ಇಷ್ಟ ಆದರೂ ಇದು ಮಹಾರಾಜರು ಯೂಸ್ ಮಾಡ್ತಿದ್ರಲ್ವಾ. ಈ ಲಲಿತಾ ಮಹಲ್ ಮಹಾರಾಜರು ಗೆಸ್ಟ್ಗಳಿಗೆ ಸ್ಟೇ ಮಾಡೋದಕ್ಕೋಸ್ಕರ ಕಟ್ಟಿಸಿದರು ಅಂತ ಹೇಳಲಾಗಿದೆ. ಇಲ್ಲಿಗೆ ಇಂಡಿಯನ್ ವೈಸರಾಯ್ಸ್ ಮತ್ತು ಯುರೋಪಿಯನ್ಸ್ ಪೀಪಲ್ ಜಾಸ್ತಿ ಬರ್ತಾ ಇದ್ರು. ನಾನಿವಾಗ ನಿಮ್ಮನ್ನ ಲಲಿತಾ ಮಹಲ್ ಲಕ್ಸುರಿಯಸ್ ರೂಮ್ಗಳಲ್ಲಿ ಒಂದಾಗಿರುವ ವೈಸರಾಯ್ಸ್ ಶೂಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇತ್ತಪ್ಪ ರಾಯಲ್ ಅಂದರೆ ನಥಿಂಗ್ ಈಸ್ ಇಂಪಾಸಿಬಲ್. ಆ ಇಂಪಾಸಿಬಲ್ ಅನ್ನೋ ಓಡಲ್ಲೇ ಇದೆ ನೋಡಿ, ಐ ಆಮ್ ಪಾಸಿಬಲ್ ಅಂತ. ಮೈಸೂರು ಮಹಾರಾಜರು ಕಲೆ ಮತ್ತು ವಾಸ್ತುಶಿಲ್ಪದ ಮಹಾಪಂಡಿತರಾಗಿದ್ದರು. ನೋಡಿದ್ರೇ ಹೇಳ್ಬೋದು ಇದೊಂದು ಹೆರಿಟೇಜ್ ಹೋಟೆಲ್ ಮತ್ತು ಹೆರಿಟೇಜ್ ರೂಮ್ ಅಂತ.
ನಮ್ಮ ದೇಶದ ಪ್ರಧಾನ ಮಂತ್ರಿಯಾದ ಮೋದಿಯವರು ಕೂಡ ಮೈಸೂರಿಗೆ ಭೇಟಿ ಕೊಟ್ಟಾಗ ಈ ರೂಮಲ್ಲಿ ಸ್ಟೇ ಮಾಡಿದ್ರಂತೆ. ನಾನು ಸ್ವಲ್ಪ ಹೊತ್ತು ಪ್ಯಾಲೇಸ್ ಬಗ್ಗೆ ಸ್ಟಡಿ ಮಾಡಿ ನೋಟ್ ಮಾಡಿಕೊಂಡು ಪ್ಯಾಲೇಸ್ ಸುತ್ತಾಡೋಣ ಅಂತ ಹೊರಟೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮುಂಚೆ ಬ್ರಿಟಿಷರು ಭಾರತವನ್ನು ರೂಲ್ ಮಾಡ್ತಿದ್ರು. ಮೈಸೂರಿನ ನಗರವನ್ನು ಮೈಸೂರಿನ ರಾಜರು ಒಡೆಯರ್ ಎಂಬುವ ಕ್ಯಾಪ್ಷನ್ ಮೂಲಕ ರಾಜ್ಯವನ್ನು ನಡೆಸೋದಕ್ಕೆ ಶುರು ಮಾಡಿದರು. ಇಲ್ಲಿ ನನಗೆ ಒಬ್ಬರು ಮಹಾರಾಜರು ಸಿಕ್ಕರು. ಇವರ ಹೆಸರು ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಸಿ ದ ಕ್ವಾಲಿಟಿ ಆಫ್ ಒರಿಜಿನಲ್ ಪೇಂಟಿಂಗ್. ಮೊದಲು ಮೈಸೂರನ್ನು ನಾಡಿನ ರಾಜಧಾನಿ ಮಾಡಿ ಇದರಲ್ಲಿ ಮುಖ್ಯವಾಗಿ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ 24ನೇ ರಾಜನಾಗಿ ರಾಜ್ಯಭಾರ ಮಾಡಿದರು ಎನ್ನಲಾಗಿದೆ. ಇದು ಮೈಸೂರು ರಾಜರ ಆಳ್ವಿಕೆ ಕಾಲದಲ್ಲಿ ಬಂದಂತಹ ಕಂಡ ಬೇರುಂಡ ಲಾಂಛನ. ಈಗ ನಾವು ಬಂದಿದ್ದೀವಿ ಲಲಿತಾ ಮಹಲ್ನ ಸೆಂಟರ್ ಅಟ್ರಾಕ್ಟಿವ್ ಮೇನ್ ಹಾಲ್. ಈ ಜಾಗ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಇಲ್ಲಿ ಲೆಕ್ಕವಿಲ್ಲದಷ್ಟು ಸಿನಿಮಾ ಶೂಟಿಂಗ್ ನಡೆದಿದೆ. ಈ ಜಾಗದಲ್ಲಿ ನನಗೆ ನೆನಪಾಗ್ತಾ ಇರೋದು ನಮ್ಮ ಗುರು ವಿಷ್ಣುವರ್ಧನ್ ಅವರ ಯಜಮಾನ ಸಿನಿಮಾದ ಸಾಂಗ್ ಶೂಟಿಂಗ್. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ. ಈ ಪ್ಲೇಸ್ ನಿಮಗೆ ಗೊತ್ತೇ ಇರುತ್ತೆ. ಇಲ್ಲಿ ಲೆಕ್ಕವಿಲ್ಲದಷ್ಟು ಸಿನಿಮಾ ಶೂಟಿಂಗ್ ಮಾಡಿದ್ದಾರೆ. ಇದು ತುಂಬ ದೊಡ್ಡದಾದ ಸ್ವಿಮ್ಮಿಂಗ್ ಪೂಲ್ ಇರುವ ಜಾಗ. ಇಲ್ಲಿ ನವಿಲುಗಳು ಯಾವುದೇ ಭಯ ಇಲ್ಲದೆ ಓಡಾಡುತ್ತೆ. ಇವರು 10ನೇ ಚಾಮರಾಜ ಒಡೆಯರ್. ನಾನು ಪೇ ಮಾಡಿ ರೂಮ್ ಮಾಡಿದ್ದೀನಿ ಅಂತ ನಂಗೆ ಅನ್ನಿಸ್ತಾನೆ ಇಲ್ಲ. ಮಹಾರಾಜರು ನನ್ನ ಇನ್ವೈಟ್ ಮಾಡಿದ್ದಾರೆ, ಅರಮನೆ ಎಲ್ಲ ಸುತ್ತಾಡ್ಕೊಂಬಾ ಅಂತ ಹೇಳಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಐ ಫೀಲ್ ಲೈಕ್ ಅ ರಾಯಲ್ ಟ್ರೀಟ್ಮೆಂಟ್.
ಫಸ್ಟು ಇದು ಅರಮನೆ ಆಗಿತ್ತು, ಆಮೇಲೆ ಇದನ್ನು 1974 ಹೆರಿಟೇಜ್ ಹೋಟೆಲ್ ಆಗಿ ಕನ್ವರ್ಟ್ ಮಾಡಿದ್ರು. ನಾನಿವಾಗ ಲಲಿತ್ ಮಹಲ್ ಟೆರೆಸಲ್ಲಿ ಇದ್ದೀನಿ. ನಾನಿಲ್ಲಿ ಸ್ಟೇ ಮಾಡಿರೋದ್ರಿಂದ ನನ್ನ ಇಲ್ಲಿ ಗೆಸ್ಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಸೊ ನಾನು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ನಮಗೆ ಚಾಮುಂಡಿ ಬೆಟ್ಟ ಕಾಣಿಸ್ತಾ ಇದೆ. ಚಾಮುಂಡಿ ಬೆಟ್ಟದಿಂದ ಇಳಿಬೇಕಾದ್ರೂ ನಮಗೆ ಲಲಿತ ಮಹಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಕಡೆ ನೋಡಿದ್ರೆ ಸಿಟಿ ಕಾಣಿಸುತ್ತೆ. ನೋಡಿ, ಮೇಲ್ಗಡೆ ಜೇನುಗೂಡು ಕಟ್ಟಿದ್ದೆ. ನಾನು ಆಗಲೇ ಹೇಳ್ದಂಗೆ ಮೈಸೂರಲ್ಲಿ 7 ಅರಮನೆ ಇದೆ. ಯಾವ್ದು ಅಂದರೆ ಮೊದಲನೇದು ಅಂಬಾವಿಲಾಸ್, ಎರಡನೇದು ಲಲಿತಾ ಮಹಲ್, ಜಗನ್ಮೋಹನ್ ಪ್ಯಾಲೇಸ್, ಜಯಲಕ್ಷ್ಮಿ ವಿಲಾಸ್, ಚೆಲುವಮ್ಮ ಮ್ಯಾನ್ಷನ್, ಚಿತ್ರರಂಜನ್ ಪ್ಯಾಲೇಸ್, ರಾಜೇಂದ್ರ ವಿಲಾಸ್. ಇನ್ನೊಂದು ಸಂತೋಷ ವಿಷಯ ಏನಂದರೆ ಈ ಲಲಿತಾ ಮಹಲಲ್ಲಿ ಕೆಲಸ ಮಾಡ್ತಾ ಇರೋರೆಲ್ಲ ಕನ್ನಡದವರು. ಮೈಸೂರು ತನ್ನ ಪರಂಪರೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬರ್ತಾ ಇದೆ. ಇದು ನೈಟ್ ವ್ಯೂ ಆಫ್ ಲಲಿತಾ ಮಹಲ್. ನೋಡಿ ಲೈಟಿಂಗ್ಸ್ ಎಷ್ಟು ಸಖತ್ತಾಗಿದೆ ಅಂತ. ರೂಮಲ್ಲೇ ಡಿನ್ನರ್ ಮಾಡೋಣ ಅಂತ ಮೆನು ಕಾರ್ಡ್ ತೆಗ್ದು ಒಂದು ಊಟನ ಆರ್ಡ್ರ್ ಮಾಡಿದೆ. ತಿಂದ್ಬಿಟ್ಟು ಮಲ್ಕೊಂಡೆ. ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟು ರೆಸ್ಟೋರೆಂಟಲ್ಲೇ ಮಾಡ್ತೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಯಿತು, ಬನ್ನಿ. ಇದು ಮೆದು ವಡೆ ಅಂತ ಹಾಕಿದ್ದಾರೆ, ಅಂದರೆ ಉದ್ದಿನ ವಡೆ. ಇಲ್ಲಿ ಇಡ್ಲಿ, ಚೌಚೌ ಬಾತ್, ಟೊಮೆಟೊ ಬಾತ್, ಪೂರಿ, ಓಕೆ. ಇಲ್ಲಿ ಲಲಿತಾ ಮಹಲಲ್ಲಿ ವೆರೈಟೀಸ್ ಆಫ್ ಫುಡ್ ಇದೆ ಬ್ರೇಕ್ಫಾಸ್ಟ್ಗೆ.
ರಾಜರ ಗೆಸ್ಟ್ ಆಗಿ ರಾಯಲ್ ಟ್ರೀಟ್ಮೆಂಟ್ ಪಡೆದು ಚೆಕ್ಔಟ್ ಮಾಡ್ಬೇಕಲ್ಲ ಅಂತ ಸ್ವಲ್ಪ ಬೇಜಾರಾಗ್ತಾ ಇದೆ. ಲಲಿತಾ ಮಹಲ್ಗೆ ಮತ್ತೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ Even when you feel low, you can still go. Even when you feel slow, you can still go. Even when there's no hope, you can still go. I never answer to no, man, I still go.